ಮೊದಲನೇದಾಗಿ ಎಲ್ಲದಕ್ಕೂ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ನೋಡಿದಾಗ ಮೋಟಿವ್ ಅಂಡ್ ಕಾಸ್ ಆಫ್ ಆಕ್ಷನ್ ಏನು ಅನ್ನೋದು ಇರಬೇಕು. ಸನ್ಮಾನ್ಯ ರಾಜೇಂದ್ರ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಮತ್ತೆ ಪ್ರಭಾವಿ ಸಚಿವರ ಮಗ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಮತ್ತೆ ಪ್ರಭಾವಿ ಸಚಿವರ ಮಗನಿಗೆ ಕೊಲೆ ಮಾಡುವ ಸಂಚು ನಡೆದಿದೆ ಅಂದ್ರೆ ಈ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತವಾಗಿದೆಯಾ? ಜನಸಾಮಾನ್ಯರು ಹೇಗೆ ಬದುಕ್ತಿರಬಹುದು ಈ ರಾಜ್ಯದಲ್ಲಿ? ಈ ಸಂಶಯ ಮೂಡಲಿಕ್ಕೆ ಇವರೇ ಕಾರಣ ಆಗಿದ್ದಾರೆ. ಎರಡನೇದಾಗಿ, ಇಲ್ಲಿಯವರೆಗೆ ಕೊಲೆ ಮತ್ತೆ ಕೊಲೆಯ ಪ್ರಯತ್ನ, ಕೊಲೆ ಸಂಚಿನ ಬಗ್ಗೆ ಮಾತನಾಡಲಿಲ್ಲ ರಾಜೇಂದ್ರ ಅವರು. ಹನಿ ಟ್ರ್ಯಾಪ್ ಬಗ್ಗೆ ಯಾವಾಗ ಅವರ ಬುಡಕ್ಕೆ ಇದು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಆಯಿತು, ಈ ರಾಜ್ಯದ ಜನತೆಗೆ ಅವರೇ ಹೇಳಿದ್ರು, ಅವರ ತಂದೆಯವರೇ ಹೇಳಿದ್ರು, ನಾನು ಲಿಖಿತ ದೂರನ್ನ ಕೊಡ್ತೀನಿ ಅಂತ ಹೇಳಿ ತಮ್ಮ ಮಾತಿನಿಂದ ಹಿಂದೆ ಸರಿದ್ರು. ಈಗ ಹೊಸ ಒಂದು ತಿರುವನ್ನ ಕೊಟ್ಟು ನನ್ನ ಕೊಲೆಗೆ ಸಂಚು ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನ ಮರೆಮಾಚ್ತಾ ಇದ್ದಾರೆ. ರಾಜ್ಯದ ಜನತೆಯ ಗಮನವನ್ನ ಬೇರೆ ಕಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗನ್ಸುತ್ತೆ. ಈ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಎಷ್ಟು ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂದ್ರೆ, ಈಗ ರಾಜೇಂದ್ರ ಅವರು ಇದನ್ನ ಹೇಳಿದಾರಲ್ಲ, ಇನ್ನು 2 ದಿನದಲ್ಲಿ ನೋಡಿ ಯಾವುದಾದ್ರೂ ಅಮಾಯಕರನ್ನ ತಂದು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಈ ಸರ್ಕಾರ ಇಲ್ಲಿಯವರೆಗೆ ಯಾವ ಯಾವ ಸಚಿವರು ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದ್ರು ತನಿಖೆಗೆ ಲಾಜಿಕಲ್ ಎಂಡಿಗೆ ಒಯ್ಲೇ ಇಲ್ಲ. ಜನರಿಗೆ ತೋರಿಸಬೇಕು ಅನ್ನೋ ಕಾರಣಕ್ಕೆ ಯಾರನ್ನೋ ಒಬ್ಬನ ಅರೆಸ್ಟ್ ಮಾಡಿಬಿಡೋದು, ಬೇಕಾದಂತೆ ಅವನ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡದಂತೆ ಮಾಡುವಂಥದ್ದು, ಒಬ್ಬ ಅಮಾಯಕನನ್ನ ಜೈಲಿಗೆ ಕಳಿಸೋದು. ರಾಜೇಂದ್ರ ಅವರ ಹೇಳಿಕೆಗೆ ಈ ರಾಜ್ಯದಲ್ಲಿ ಬಲಿ ಪಶುಗಳು ಯಾರು ಆಗೋರಿದ್ದಾರೆ ಕಾದು ನೋಡಬೇಕು ಈ ರಾಜ್ಯ. ಎರಡನೇದು, ತನಿಖಾ ಸಂಸ್ಥೆ ಸಂಪೂರ್ಣವಾಗಿ ಈ ಸರ್ಕಾರದಿಂದ ದುರುಪಯೋಗ ಆಗ್ತಾ ಇದೆ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ನನ್ನ ಜೀವಕ್ಕೆ ಹಾನಿ ಇದೆ, ಆತಂಕ ಇದೆ, ಕೊಲೆಯ ಷಡ್ಯಂತ್ರ ನಡೆದಿದೆ, ಕೊಲೆಯ ಪ್ರಯತ್ನ ನಡೆದಿದೆ ಅಂತಾರೆ ಅಂದ್ರೆ ಈ ರಾಜ್ಯದಲ್ಲಿ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಸಮಾಧಿ ಕಟ್ಟಿದೆ ಅಂತ ಹೇಳಿ ಜನಸಾಮಾನ್ಯರು ಮಾತನಾಡ್ತಾರೆ.